ಎಲ್ಲರಿಗೂ ಹಿಸ್ಟ್ರಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ವಿಶ್ವದ ಅತಿ ಉದ್ದದ ಗೋಡೆಯ ಬಗ್ಗೆ ಮಾತನಾಡಿದರೆ ಮನಸ್ಸಿಗೆ ಬರುವ ಮೊದಲು ಹೆಸರು ದಿ ಗ್ರೇಟ್ ವಾಲ್ ಆಫ್ ಚೀನಾ. ಇದನ್ನು ಮೊದಲು 2700 ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ 290ರಲ್ಲಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಅಂದಿನಿಂದ ಈ ಗೋಡೆಯು ಹಲವಾರು ಬಾರಿ ಮುರಿದು ನಂತರ ಪುನಃ ನಿರ್ಮಿಸಲ್ಪಟ್ಟಿದೆ. ಇದನ್ನು ನೋಡಲು ಪ್ರಪಂಚದಾದ್ಯಂತ ಪ್ರವಾಸಿಗರು ಬರುತ್ತಾರೆ. ಈ ಗೋಡೆಯು ಹೆಬೈ ಪ್ರಾಂತ್ಯದ ಶಾನ್ಹೈ ಗುಹಾನನಿಂದ ಪ್ರಾರಂಭವಾಗುತ್ತದೆ. ಆದರೆ ಅದು ಎಲ್ಲಿ ಕೊನೆಗೊಳ್ಳುತ್ತದೆ ಎಂದು ಕೆಲವು ಜನರಿಗೆ ಅದರ ಬಗ್ಗೆ ಇನ್ನೂ ತಿಳಿದಿಲ್ಲ ಎಂದು ಹೇಳಬಹುದು. ಹಾಗಿದ್ದರೆ ಈ ಚೀನಾದ ಮಹಾಗೋಡೆಯ ಬಗ್ಗೆ ತಿಳಿದಿರದ ಆಸಕ್ತಿಕರ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಶ್ವದ ಅತಿ ಉದ್ದದ ಗೋಡೆಯು ಕಿನ್ ಹುವಾಂಗ್ ಡಾವೋ ನಗರದ ಶಾನ್ಹೈ ಪಾಸ್ನಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ಈ ಗೋಡೆಯು ಬೊಹೈ ಸಮುದ್ರವನ್ನು ಸೇರುತ್ತದೆ. ಇದು ಅದರ ಕೊನೆಯ ತುದಿಯಾಗಿದೆ. ಚೀನಾದ ಮಹಾಗೋಡೆಯ ಈ ಭಾಗವನ್ನು ಓಲ್ಡ್ ಡ್ರ್ಯಾಗನ್ ಹೆಡ್ ಎಂದು ಕರೆಯಲಾಗುತ್ತದೆ. ಈ ಗೋಡೆಯು ಸಮುದ್ರವನ್ನು ಸಂಧಿಸುವ ಸ್ಥಳವನ್ನು ನೋಡಿದರೆ ಡ್ರ್ಯಾಗನ್ ಸಮುದ್ರದಲ್ಲಿ ತನ್ನ ಮುಖವನ್ನು ಮುಳುಗಿಸಿಕೊಳ್ಳದಂತೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಈ ಗೋಡೆಯು ಚೀನಾದ ವಿವಿಧ ಭಾಗಗಳಿಗೆ ವಿಸ್ತರಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ಲಾವೋಲ್ಲೋಗ್ಟುನ್ನಲ್ಲಿ ಈ ಗೋಡೆಯನ್ನು ನೋಡಲು ಬರುವ ಜನರು ಗೋಡೆಯ ಹೊರತಾಗಿ ಅವರು ಅನೇಕ ಸುಂದರವಾದ ಕಲಾಕೃತಿಗಳನ್ನು ನೋಡುತ್ತಾರೆ. ಆದರೆ ಎಲ್ಲ ಮೂಲೆಗಳನ್ನು ಒಳಗೊಂಡಂತೆ ಈ ಗೋಡೆಯು 21,196 ಕಿಲೋಮೀಟರ್ ಉದ್ದವಿದೆ. ಇದನ್ನು ನಿರ್ಮಿಸಲು ಆರಂಭದಲ್ಲಿ ಮರ ಮತ್ತು ಕಲ್ಲುಗಳನ್ನು ಬಳಸಲಾಗುತ್ತಿತ್ತು. ನಂತರ ಇದನ್ನು ಇಟ್ಟಿಗೆ ಬಳಸಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಅದರಂತೆ ಅದನ್ನು ಚಂದ್ರನಿಂದ ನೋಡಬಹುದು ಎಂದು ಯಾರು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಅದು ಹಾಗಲ್ಲ. ಈ ಗೋಡೆಯು ಬಾಹ್ಯಾಕಾಶದಿಂದ ಕೂಡ ಗೋಚರಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇದು ಸರಿಯಲ್ಲ. ನಾಸಾ ಕೂಡ ಇದನ್ನು ಖಚಿತಪಡಿಸಲಿಲ್ಲ. ಆದರೆ 3 ಕಿಲೋಮೀಟರ್ ಎತ್ತರವನ್ನು ತಲುಪಿದ ನಂತರವೇ ಈ ಗೋಡೆಯು ಮನುಷ್ಯನ ಕೂದಲಿನಂತೆ ತೆಳುವಾಗಿ ಕಾಣುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಬಾಹ್ಯಾಕಾಶದಿಂದ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಆದಾಗ್ಯೂ ಕೆಲವು ಗಗನಯಾತ್ರಿಕರುಗಳು ಈ ಗೋಡೆಯನ್ನು ನೋಡುವುದನ್ನು ಖಚಿತಪಡಿಸಿರುವ ಉದಾಹರಣೆಯೂ ಇದೆ. ಇದು ಮಾತ್ರವಲ್ಲದೆ ಬರೋಬ್ಬರಿ 10 ಜನ ಗೋಡೆಯ ಮೇಲೆ ಒಟ್ಟಿಗೆ ನಡೆಯಬಹುದಾದಷ್ಟು ವಿಶಾಲವಾಗಿದೆ. ಇನ್ನು 1970ರ ನಂತರ ಸಾಮಾನ್ಯ ಪ್ರವಾಸಿಗರಿಗೆ ಗೋಡೆಯನ್ನು ಸಾರ್ವಜನಿಕವಾಗಿ ತೆರೆಯಲಾಯಿತು. ಈ ಗೋಡೆಯ ವಿಶಿಷ್ಟತೆಯ ಕಾರಣಕ್ಕೆ 1987ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಯಿತು. ಜೊತೆಗೆ ಸುಮಾರು 1 ಮಿಲಿಯನ್ ಜನರು ಇದರ ನಿರ್ಮಾಣದಲ್ಲಿ ಮೃತಪಟ್ಟ ಕಾರಣ ಈ ಗೋಡೆಯನ್ನು ವಿಶ್ವದ ಅತಿ ದೊಡ್ಡ ಸ್ಮಶಾನ ಎಂದು ಕರೆಯುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.